ಸ್ವಲ್ಪ ನೋಡಿ, ನಾವು ರಿಸಿಪ್ಟ್ ತಗೊಳ್ಳೋದು ಬೇಡ, ಯಾಮಾರೋದು ಬೇಡ. ಸೊ ಅದಕ್ಕೆ ಎಲ್ಲೆಲ್ಲಿ ಡೌನ್ ಮಾಡ್ರಿ. ಆಲ್ ಡ್ಯಾಮ್ಗೆಲ್ಲ ನಾವು ಡೈರೆಕ್ಷನ್ಸ್ ಪೊಲೀಸ್ ಅವರಿಗೆ ಮತ್ತು ನಮ್ಮ ಭದ್ರತಾ ಸಿಬ್ಬಂದಿ ಯಾರಿಗೆ ಪ್ರವಾಸಿಗರು ಯಾರು ಕೂಡ ಪ್ರವಾಸಿ ಸಿಬ್ಬಂದಿ ಯಾರು ಬರುತ್ತಾರೆ ಎಕ್ಸೆಪ್ಟ್ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ಸ್ ಬಿಟ್ಟು ಬೇರೆ ಯಾವ ಸಾರ್ವಜನಿಕರಿಗೂ ಒಂದೂವರೆ ಕಿಲೋಮೀಟರ್ ದೂರದಲ್ಲೇ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು. ಇದು ದೇಶದ ವಿಚಾರ, ಭಾಳ ಹುಷಾರಾಗಿರಬೇಕು. ಸೊ ಎಲ್ಲಿ ಏನು ಬೇಕಾದ್ರೂ ಯಾಕಂದರೆ ಇದು ಬರೀ ನಮ್ಮ ಕರ್ನಾಟಕದ ಇದೆ ಅಲ್ಲ, ಇಡೀ ಭಾರತದ ಒಂದು ವಿಚಾರ. ಸೊ ಆ ದೃಷ್ಟಿಯಿಂದ ನಾವು ಮುಂಜಾಗ್ರತೆ ಇರಬೇಕು ಅಂತೇಳಿ ಎಲ್ಲರಿಗೂ ಮನವಿ ಮಾಡಿದ್ದೀವಿ. ನಾಳೆ ಸೂಚನೆ ಸರ್, ಇದ್ರ ಜೊತೆ ಬೆಂಗಳೂರಿನ ಭದ್ರತೆ ಕೂಡ ಇಂಪಾರ್ಟೆಂಟ್ ಸರ್. ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಬೆಂಗಳೂರು ವಿಚಾರದಲ್ಲಿ ಈಗಾಗಲೇ ಪೊಲೀಸ್ ಆಫೀಸರ್ಸು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನೆಲ್ಲರೂ ನಿಮಗೆ ಯಾವ ಸಂದರ್ಭಕ್ಕೆ ಏನೇನು ಡೈರೆಕ್ಷನ್ಸ್ ಕೊಡಬೇಕು ಖಂಡಿತ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಇವತ್ತು ನಮ್ಮ ಐಕ್ಯತೆ ಗಮನದಲ್ಲಿ ಇಟ್ಕೊಂಡು ನಾವು ಯೋಧರಿಗೆ ನಮ್ಮವನ್ನು ಸಲ್ಲಿಸೋದು, ಅವ್ರಿಗೆ ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತು ಸರ್ಕಾರವೇ ಮುಂದಾಳತ್ವವನ್ನು ವಹಿಸ್ಕೊಂಡು ಇವತ್ತು ಮಾಡಿದೆ. ನೀವು ಕೂಡ ಎಲ್ಲ ಭಾಳ ಸಹಕಾರವನ್ನು ಕೊಟ್ಟಿದ್ದೀರಿ. ಏನೇನಿದೆ ಅಫಿಷಿಯಲ್ ಆಗಿ ನಾವು ಮುಂದಕ್ಕೆ ಸಾಯಂಕಾಲದ ಮೇಲೆ ಇನ್ನು ಕೆಲವು ವಿಚಾರಗಳನ್ನು ನಿಮ್ಮನ್ನ ಕ್ಯಾಬಿನೆಟಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿ ನಿಮಗೆ ಗಮನ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾರೆ. ಶ್ರೀರಂಗಯಾತ್ರೆ ಜಿಲ್ಲಾ ಮಟ್ಟಕ್ಕೆ ವಿಸ್ತರಣೆ ಮಾಡ್ತಾರೆ. ಸದ್ಯಕ್ಕೆ ರಾಜ್ಯದ ಹೆಡ್ ಕ್ವಾರ್ಟರ್ಸ್ ಸರ್, ನೆಲಮಂಗಲದ ಪ್ರಾಜೆಕ್ಟ್ ಹೇಳಿದೆ ಸರ್, ಅಲ್ಲಿ ರೈತರು ವಿರೋಧ ಮಾಡ್ತಿದ್ದಾರೆ. ಕೋಲಾರದಲ್ಲಿ ಶುದ್ಧ ನೀರು ಕುಡಿಲಿಲ್ಲ, ಸೊ ಇಲ್ಲಿಗೂ ಅದೇ ಮೋರಿ. ನೋಡ್ರಿ, ಆ ರೈತರಲ್ಲ ರೈತರು ವಿರೋಧಿಗಳು. BWSSB ನೀರನ್ನ ಕ್ಲೀನ್ ಮಾಡ್ಬಿಟ್ಟು ಅದಕ್ಕೆ ಕೊಡ್ತಾ ಇದೀವಿ. ಈಗ ಕೋಲಾರ ರೈತರನ್ನ ಹೋಗಿ ನೋಡಿ, ಅವರೆಲ್ಲ ವಿರೋಧ ಮಾಡಿದವ್ರಿಗೆಲ್ಲ ನಾವು ಅದೆಲ್ಲ ತಲೆಗೆಡಿಸ್ಬೇಕಾಗಲ್ಲ. ಇದು ನಾವು ಒಳ್ಳೆ ಕೆಲಸನ ಮಾಡ್ತಾ ಇದೀವಿ. ಆ ನೀರು ಭೂಮಿ ಒಳಗಡೆ ಹೋಗ್ತದೆ, ಭೂಮಿಯಲ್ಲಿ ಫಿಲ್ಟರ್ ಆಗ್ತದೆ, ಅಂತರ್ಜಲವನ್ನು ಹೆಚ್ಚದೆ. ಈ ಬೆಂಗಳೂರು ನೀರೆಲ್ಲ ಎಲ್ಲೋಗ್ತದೆ, ಈ ನೀರು ನಾವು ಕುಡಿತಾ ಇದ್ದೀವಿ. ಮೂರನೇ ಹಂತದ ಟ್ರೀಟ್ಮೆಂಟ್ ಮಾಡಿ ಅಂತ ಸರ್, ಮಾಡ್ತಾ ಇದೀವಪ್ಪ. ಈಗ ಏನೋ ಟ್ರೀಟ್ಮೆಂಟ್ ನಾ ಋಷಭಾವತಿ ಮುಖಾಂತರ ಅರ್ಕಾವತಿಗೆ ಕನಕಪುರ ಬರ್ತಾ ಇಲ್ವಾ? ನನ್ನ ಮನೆ ಕಾವೇರಿ ಒಳಗಡೆ ಪಕ್ಕದಲ್ಲೇ ಕನಕಪುರ ಟೌನು ಅರ್ಕಾವತಿ ಒಳಗಡೆ ರಾಮನಗರದ ಒಳಗಡೆ ಹರಿತಾ ಇದೆ. ನಮ್ಮೂರು, ನನ್ನ ಮನೆಯಲ್ಲಿ ನಾನು ಕುಡಿತಾ ಇದೇ ನೀರು. ಇನ್ನ ಗಟ್ಟಿಯಾಗಿಲ್ವಾ ನಾನು?